ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಲತಾ ಸಾಲ್ಟ್ ಆ್ಯಂಡ್ ಸ್ವೀಟ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಈ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರ. ಈ ನುಗ್ಗೆ ಸೊಪ್ಪಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್, ವಿಟಮಿನ್ ನಮ್ಮ ದೇಹಕ್ಕೆ ದೊರೆಯುತ್ತದೆ. ಮೊದಲಿಗೆ ನಾವಿಲ್ಲಿ ತೊಗರಿಬೇಳೆ, ಅಲಸಂದಿ ಕಾಳು, ಮೊಳಕೆ ಹುರುಳಿ ಕಾಳು, ಹೆಸರು ಕಾಳು, ಹಾಗೆ ಮಡಿಕೆ ಹೆಸರು ಕಾಳನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕಿಟ್ಟಿದ್ದೆ. ಆ ಕುದೀತಾ ಇರುವಂತಹ ನೀರಿಗೆ ಈ ಎಲ್ಲ ಕಾಳುಗಳನ್ನು ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಕುದೀತಾ ಇರುವಂತಹ ನೀರಿಗೆ ಹಾಕ್ತಾಯಿದ್ದೀನಿ. ಈ ಬೇಳೆಕಾಳೆಲ್ಲ ಚೆನ್ನಾಗಿ ನೀರಲ್ಲಿ ಬೇಯಬೇಕು. ನೋಡಿ, ಇವಾಗ ಬೇಳೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ನಾವು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಈ ನುಗ್ಗೆ ಸೊಪ್ಪನ್ನು ಜಾಸ್ತಿ ಹೊತ್ತು ಬೇಯಿಸುವಂತಹ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ಇವಾಗ ಬೆಂದಿದೆ. ಇದನ್ನು ನಾವು ಇವಾಗ ಸಪ್ರೇಟಾಗಿ ಒಂದು ಪಾತ್ರೆಗೆ ಕಟ್ಟನ್ನು ಶೋಧಿಸ್ಕೊಳ್ತಾ ಇದ್ದೀವಿ. ಈ ಥರ ಸೊಪ್ಪು ಮತ್ತು ಆ ಕಟ್ಟನ್ನು ಸಪ್ರೇಟಾಗಿ ಶೋಧಿಸ್ಕೊಂಡ್ಮೇಲೆ ಇದನ್ನು ಬಿಸಿ ಆರೋದಕ್ಕೆ ಬಿಡಬೇಕು. ಇದಕ್ಕೆ ಹಸಿ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಬಿಸಿ ಆರೋದಕ್ಕೆ ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು 10-15 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕಿ ಒಂದು 4-5 ಹಸಿಮೆಣಸಿನಕಾಯಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಸ್ವಲ್ಪ ತೆಂಗಿನ ತುರಿ, ಮತ್ತು ನಾವು ಇವಾಗ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಆ ಸೊಪ್ಪು ಮತ್ತು ಕಾಳುಗಳ ಮಿಶ್ರಣವನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಆದಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು. ನೋಡಿ, ನಾನು ಈ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಒಗ್ಗರಣೆ ಕೊಡೋಣ. ನೀವು ಒಗ್ಗರಣೆನಾದರೂ ಕೊಡ್ಬೋದು, ಇಲ್ಲ ಅಂದರೆ ಹಾಗೆ ಹಸಿದನ್ನು ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಈಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವೋ ಆ ಮಿಶ್ರಣವನ್ನು ಕೂಡ ಈ ಒಗ್ಗರಣೆ ಜೊತೆ ಸೇರಿಸಿದ್ದೀನಿ.
ನಾವೇನು ಶೋಧಿಸಿ ಇಟ್ಕೊಂಡಿರ್ತೀವೋ ಆ ಕಟ್ಟನ್ನು ಕೂಡ ಇವಾಗ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇವಾಗ ಸಾಂಬಾರು ಕುದೀತಾ ಇದೆ. ಇವಾಗ ನಾವು ಕಾಳು ಮತ್ತು ಸಪ್ಪನ್ನು ಬಿಸಿ ಆರೋದಕ್ಕೆ ಬಿಟ್ಟಿದ್ವಲ್ಲ, ಇವಾಗ ಈ ಸೊಪ್ಪು ಬಿಸಿ ಆರಿದೆ. ಇದನ್ನು ನಾವು ಇವಾಗ 2 ಕೈಯಲ್ಲಿ ಈ ಥರ ಸಪ್ಪನ್ನು ಹಿಂಡಿಬಿಟ್ಟು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ನಾವು ಮುಂಚೆಗೆ ಇದನ್ನು ಶೋಧಿಸ್ಕೊಂಡಿದ್ವಿ, ಆದರೂ ಇಷ್ಟು ನೀರಿನಂಶ ಇರುತ್ತೆ ಇದರಲ್ಲಿ. ಸೊ ಅದನ್ನು ಹಿಂಡಿಬಿಟ್ಟು ಈ ಥರ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಈ ಕಟ್ಟನ್ನು ನೀವು ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಬೋದು. ಇವಾಗ ಈ ಸೊಪ್ಪಿಗೆ ಒಗ್ಗರಣೆ ಕೊಡೋಣ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈ ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಕರಿಬೇವು, ಈರುಳ್ಳಿ, ಹಾಗೆ 1-2 ಹಸಿಮೆಣಸಿಕಾಯಿನೂ ಕೂಡ ಇದ್ರ ಜೊತೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಜೊತೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನಾವೀಗ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಬಿಟ್ಟು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ನುಗ್ಗೆ ಸೊಪ್ಪಿನ ಸಾಂಬಾರಾಗಲಿ ಈ ಸೊಪ್ಪಾಗಲಿ ತುಂಬ ಒಳ್ಳೆ ರುಚಿ ಇರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಈ ಥರ ಒಗ್ಗರಣೆ ಜೊತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪನ್ನು. ನಾವು ಮುಂಚೆ ಸೊಪ್ಪು ಬೇಯಿಸುವಾಗ ಆಲ್ರೆಡಿ ಉಪ್ಪು ಹಾಕಿದ್ವಿ. ನೀವು ಬೇಕಾದರೆ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪನ್ನು ಬೇಕಾದ್ರೆ ಇವಾಗ ಆ್ಯಡ್ ಮಾಡ್ಕೋಬೋದು. ಗ್ಯಾಸ್ನ ಆದಷ್ಟು ಸಣ್ಣ ಉರುಳಿ ಇಟ್ಕೊಂಡು ಸೊಪ್ಪನ್ನು ಈ ಒಗ್ಗರಣೆ ಜೊತೆ ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು. ನಾನಿವಾಗ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಬೇಯುವಾಗ ಉಪ್ಪನ್ನು ಸೇರಿಸಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಈ ನುಗ್ಗೆ ಸೊಪ್ಪಿನ ಸಾಂಬಾರು ಬಿಸಿಯಾದ ಅನ್ನದ ಜೊತೆ ಮುದ್ದೆ ಜೊತೆ ಸವಿಯೋದಕ್ಕೆ ಸಿದ್ಧ ಆಗಿದೆ. ಹಾಗೆ ನುಗ್ಗೆ ಸೊಪ್ಪು ಕೂಡ ರೆಡಿಯಾಗಿದೆ. ಈ ನುಗ್ಗೆ ಸೊಪ್ಪು ನಾವು ಮುಂಚೆನೇ ಹೇಳಿದಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಒಂದ್ಸಲ ಈ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಲತಾ ಸಾಲ್ಟ್ ಆ್ಯಂಡ್ ಸ್ವೀಟ್ ಕಿಚನಿಂದ ಧನ್ಯವಾದಗಳು.